ನೇತ್ರ ನೇತ್ರ ಇದ್ಯಾಕವ ಅದು ಯಾರ ಜೊತೆಲ್ಲ ಫೋನಲ್ಲಿ ಜಗಳ ಮಾಡ್ತಿದ್ದೆ? ಇದ್ಯಾಕೆ ಸಪ್ಪ ಕೂತಿದ್ದಿ? ಏನಾಯ್ತವ? ಇನ್ನೇನಾಗಬೇಕಮ್ಮ, ಹೋಗಿ ಸುಮ್ಮನೆ. ನಿಮ್ಮ ಕಡೆಯಿಂದ ನಮ್ಗೆ ಆಗೋದಿಲ್ಲಕ್ಕಂತೆ. ಯಾಕೆ ಏನಾಯ್ತು? ಅಯ್ಯೋ ಅಯ್ಯೋ ಏನಾಯ್ತವ? ಅಯ್ಯೋ ನಿನ್ನ ಅಳಿಮಯ್ಯನೇ ನಮ್ಮ ಅತ್ತೆನವೇ ಫೋನ್ ಮಾಡಿದ್ರು. ನಿಮ್ಮ ಮನೆಯವ್ರಿಗೆ ಕಳಿಸ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿ ಅಲ್ಲೇ 3-4 ತಿಂಗಳಾಯಿತು. ಏನು ಅಲ್ಲೇ ಇರಬೇಕು ಅಂದ್ಕೊಂಡಿದ್ಯಾ? ಏನು ಎತ್ತ? ನಮಗೇನು ಮೊಮ್ಮಗ ಅಂತ ಪ್ರೀತಿ ಇರೋದಿಲ್ವಾ? ಇವೆಣ್ಣು ಇಲ್ಲಿ ಅಮ್ಮ ಅಮ್ಮ ಅಂತ ಹೇಳ್ತದೆ. ಅದ್ರ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಹಂಗಾರೆ ಇಷ್ಟು ದಿನ ಏನು ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಿದ್ದ ಆ ಹೆಣ್ಣಿನ ಜೊತೆ? ಹಿಂಗೆ ಆ ಹೆಣ್ಣು ಅಷ್ಟೊಂದು ಇದು ಮಾಡ್ತದೆ. ನಮಗೂ ನೀನು ಬಿಟ್ಟಿರೋಕ್ಕಾಗಿಲ್ಲ, ಮೊಗ ಬಿಟ್ಟಿರೋಕ್ಕಾಗಿಲ್ಲ ಅಂತ ಅಷ್ಟೊಂದು ಹೇಳಿದ್ರು. ನೀನು ಹಠ ಮಾಡ್ಕೊಂಡು ಅಲ್ಲೇ ಇದೆಯಲ್ಲ. ನಿಮ್ಮವ್ವ ನಿಮ್ಮ ಅವ್ವಂಗೇನೋ ಅಷ್ಟು ಸತಿ ಹೇಳಿದ್ರು, ಏನು ತಲೆನೇ ಕೆಡ್ಸ್ಕೊತಿಲ್ಲ ಅವರು. ಹಂಗೆ ಹಿಂಗೆ ಅಂತ ಏನು ಮಾತಾಡ್ತಾಯಿದ್ರು. ಇದೊಳ್ಳೆ ಕತೆ ಆಯ್ತಲ್ಲ ಇವ್ರದ್ದು. ಏನು ಹಿಂಗೆ ಆಡೋದಿಂಗೆ ಅಲ್ಲ ಕಣವ. ಬಾಣ್ತಾನಿಕೆ ಅಂತ ಕಳಿಸ್ಬಿಟ್ಟು 1 ವರ್ಷ ಆಗ ತುಂಬ ಗಂಟೆ ಯಾರು ಕಳ್ಸೋಕೆ ಇಲ್ಲಪ್ಪ. ಯಾರು ಹಂಗೆ ನಾವು ಮಾತ್ರ ಏನಾರೇ ಪೆಸಲಾಗಿ ಮಾಡಿಕೊಂಡಿದ್ದೇವೆ ನಿನ್ನ. ಅಲ್ಲೇ ಇರಬೇಕು ಅಂತ ಹಂಗೆ ಆಡ್ತಿಲ್ಲ ಅಂದರೆ ಇನ್ನೇನಂತೆ? ಇರಬೇಡ್ವಂತ? ಓಹೋ ಮಾಡ್ಬಿಟ್ಟಾಳಂತ ನಿಮ್ಮ ಅತ್ತೆ ಬಾಣಿತನ ಹಂಗಾರೆ ನೋಡ್ಕೊಬಿಟ್ಟಾಳಂತ. ಅಯ್ಯೋ ಏನು ಇಲ್ದಿರ ಪ್ರೀತಿ ತೋರಿಸ್ತಾಳೆ ನಿನ್ನ ಮೇಲೆ. ಬಾ ಕಂಡೀನಿ. ಅವಳು ಮೊದಲನೇ ಹೆಂಡ್ತಿ, ನಿನ್ನ ಗಂಡನ್ನ ಮೊದಲನೇ ಹೆಂಡ್ತಿನೇ ಪ್ರೀತಿನ ಮಾಡಿಕೊಡೋಳು ಇರೋಳಲ್ಲ ಅವಳೇ. ಅವಳ ಜೊತೆ ಜಗಳ ಮಾಡ್ಯಾಕೆ ಅವಳು ಮನೆ ಬಿಟ್ಟು ಹೋಗಂಗೆ ಮಾಡಿ ಹಿಂಗೆ ಮಾಡಿದ್ಲು. ಅಲ್ಲ ಆ ಹೆಣ್ಣ ಇವರು ಸಾಕ್ತೀನಿ ಅಂತ ಇರಿಸ್ಕೊಬಿಟ್ಟು ನಿನಗೆ ಯಾಕೆ ಹಿಂಗೆ ಹಿಂಸೆ ಕೊಟ್ಟರು? ನೋಡ್ಕೋಬೇಕು ಅವರು. ಎತ್ತಿದ್ದ ಜವಾಬ್ದಾರಿ ತಗೊಂಡು ಅಲ್ಲೇ ಇರ್ತೀನಿ, ನೋಡ್ಕೊತೀನಿ, ಸಾಕ್ತೀನಿ ಅನ್ನೋಕ್ಕೆ. ಎತ್ತವನೇ ಬೇಡ ಅಂತ ಬಿಸಾಕ್ಬಿಟ್ಟು ಹೋಗೋಣ. ಇವ್ರ ನಾಟಕಗಳು. ನಾನು ನಿನಗೆ ಹೇಳ್ದೆ, ಹೊಸಿ ಹೇಳ್ದ ಹೇಳಿದ ಮಾತು ಕೇಳಿಯ ನೀನು? ಆಗ್ಲಿಂದ ಹೇಳ್ಕೊಬಂದೆ. ಆ ಹೆಣ್ಣ ತಲೆ ಮೇಲೆ ಕೂರಿಸ್ಕೊಬೇಡ ಕಣವ. ಅವ್ರು ನೋಡ್ಕೋತಾರೆ. ನೀನು ಹಚ್ಕೋಬೇಡ ಅಷ್ಟೊಂದ ಅಂತ ಅಷ್ಟು ಹೇಳಿದ್ರು. ನೀನು ನನ್ನ ಮಾತು ಕೇಳ್ದ? ಸುಮ್ಮನಿರು. ಇವತ್ತು ನೀನೇ ಅನ್ಭವಿಸ್ಬೇಕು. ಬುಡ ಮಾತೆಗೆ ಸುಮ್ಮನೆ ನೀನು ಅಣ್ಣಂದಿರು ಇಬ್ಬರನ್ನು ಕೂರಿಸ್ಕೊಂಡು ಅದೇನು ಮಾತಾಡ್ಬಿಟ್ಟು ಕಳಿಸ್ಕೊಡು. ಹೋಯ್ತೀನಂತೆ, ನಾಮಕರಣ ಮಾಡ್ಕೊಂಡ್ರೆ ಆಯ್ತದಂತೆ. 1 ವರ್ಷ ಹೊತ್ತು ಮುಗು ತುಂಬಿದ್ಮೇಲೆ ಬರ್ತೀನಂತೆ. ಹೊಸ ದಿನ ಬಂದಾಗ ಮಾಡೋಕ್ಕಾಯ್ತದಂತೆ. ಇನ್ನೇನು ಮಾಡೋದು? ಬರೋಕೆ ಹೇಳ್ತೀನಿ ಬಿಡು. ನಾಳೆಗೂ ನಾಡ್ದು ರಾಕೇಶ್ ಅವ್ರನ್ನ ಬಂದು ಕರ್ಕೊಂಡೋಗಿ ಅಂತ ಕಣವ. ಕಾಣೆ ಅದೇನು ಆಡಿರೋ ಅದೇನೋ ಕತೆಯೋ ಕಾಣೆ. ನಾನು ಏನು ಅನ್ನೋಕ್ಕಿಲ್ಲ ಅಕ್ಕಪಕ್ಕದವರು. ಅಲ್ಲ ಇವರು ಯೋಗ್ಯತೆಗೆ 1 ವರ್ಷ ಬಾಣಿತನ ಮಾಡೋಕ್ಕಾಗಿಲ್ವಾ? ಹೆಣ್ಣ ಕಳಿಸೋರಲ್ಲ 6 ತಿಂಗಳಿಗೆ ಅನ್ನೋಕ್ಕಿಲ್ವಾ? 6 ತಿಂಗಳಿಗೆ ಕಳಿಸ್ತಾವ್ರಲ್ಲ ಅನ್ನೋಕ್ಕಿಲ್ವವ ಅಕ್ಕಪಕ್ಕದವರು? ಇಬ್ಬರಾಳು ಸೊಸೆದೇರು ಮಾಡಿಕೊಂಡು ನಾನು ಇತ್ಕೊಂಡು ನಿನ್ನ ಹಿಂಗೆ ಕಳಿಸ್ಬಿಟ್ರೆ ನನಗೆ ಅನ್ಸಕ್ಕಿಲ್ಲ ಹಂಗಾರೆ? ಎತ್ಕರಳು ನಮ್ದೇನು ಅನ್ಸಕ್ಕಿಲ್ವವ? ಬರೀ ಅವಳ ಬಗ್ಗೆನೇ ಅವ್ರದ್ದೇ ಮಾತಾಡ್ತಾರಲ್ಲ ನಿಮ್ಮ ಅತ್ತೆನೂ ನಿನ್ನ ಗಂಡವೇ. ಸರಿಯಾಗನಕಂತ ಹಾಕು. ಏನು ಹಿಡ್ತೀಯ ಬುಟ್ಟೆ ಇರೋಕ್ಕಿಲ್ವಂತಂಗಾರೆ ಅವನು? ನಾಟಕಗಳು ಬಂದಿರೋಣ ಇಲ್ಲೆಯ? ಎಲ್ಲಿಂದ ಓಡಾಡೋಣ? ಅಯ್ಯಪ್ಪ ನೋಡು, ನೀನು ಮಾತ್ರ ಹೇಳ್ತೀನಿ ಕೇಳು. ಅಲ್ಲಿ ಹೋದ್ಮೇಲೆ ಹೆಂಗಿರ್ಬೇಕು ಹಂಗಿರು ಮರ್ಯಾದಿಲ್ಲ. ಆ ಹೆಣ್ಣ ತಲೆ ಮೇಲೆ ಕೂರಿಸ್ಕೊಂಡು ಇವತ್ತು ನೀನು ಹಿಂಗೆ ತವ್ರ ಮನೆಯಲ್ಲೂ ಬಾಣ್ತನಕ್ಕೂ ಇರ್ತಂಗೆ ಹೋಗಂಗೆ ಆಗದೆ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು, ಎಷ್ಟರಲ್ಲಿ ಇರಿಸ್ಬೇಕು ಅಷ್ಟರಲ್ಲಿ ಇರ್ಸೋ ಹೆದ್ನ ಅಂತ ಎಷ್ಟು ದಿನ ಹೇಳಿ ನಾನು. ಅವ್ವ ಅಂತ ಹತ್ತದಂತೆ. ಹೆತ್ತವನ್ನೇ ಅದು ಮರ್ತಬಿಟ್ಟು ಸುಮ್ಮನದೆ ನಿನ್ನ ಅವ್ವ ಅಂತ ಹತ್ತದ. ನಿಮ್ಮ ಅತ್ತೆ ಆಡ್ತಾಳೆ ನಾಟಕವ. ಅಯ್ಯೋ ಅಮ್ಮ ಸುಮ್ಮನಿರು. ಈಗ ಆಯಿತು. ನನಗೆ ನೀನು ಹೇಳೋದು ಅವ್ರು ಹೇಳೋದನ್ನ ಕೇಳಿ ತಲೆ ಕೆಟ್ಟು ಹೋಗೋದು ನನಗೆ. ಸುಮ್ಮನೆ ಕಳಿಸ್ಕೊಡವ ನನ್ನ. ಹೋಯ್ತೀನಿ ನಾನು. ಹೆಂಗಿದ್ರು ಸಾವಿರ ಕರ್ಕೊಬರಕ್ಕೆ ಹೋಗೋಳಲ್ಲ ಪ್ರೇಮ. ಬತ್ತಾಳೆ ನಾಳೆ ರಾಕೇಶನ್ ಬರೋಕ್ಕೆ ಹೇಳ್ತೀನಿ. ಹೋಯ್ತೀನಿ ಬಿಡು. ಬತ್ತೀನಿ ನೋಡೋಕೈತೆ ನಾಮಕರಣ ಅದು ಯಾವಾಗ ಮಾಡ್ತೀರ ಏನು ಅಂತ. ಒಟ್ಟಿನಲ್ಲಿ ನಾನು ವಿದ್ಯೆನ ತಲೆ ಮೇಲೆ ಕೂರಿಸ್ಕೊಬಿಟ್ಟೆ. ತಾಯಿ ಇಲ್ದಿರ ತಪ್ಪಲಿ ಅಂತ ತುಂಬ ಪ್ರೀತಿ ತೋರಿಸ್ದೆ. ಅದೇ ಇವತ್ತು ತಪ್ಪಾಗಿರೋದು ನನಗೆ. ಅದಕ್ಕೆ ಇವತ್ತು ನನ್ನ ಮೇಲೆ ಬಂದದೆ ಎಲ್ಲ ಅದಕ್ಕೆ. ಅಲ್ಲ ಅವತ್ತು ಪ್ರೀತಿ ತೋರಿಸಿದ್ದೆ ತಪ್ಪ. ನಮ್ಮ ಅತ್ತೆ ಹೆಂಗೆ ಅಂತಿದ್ದಲ್ಲ, ಅವತ್ತಷ್ಟು ಪ್ರೀತಿ ತೋರಿಸಿದ್ದೆ ಸುಳ್ಳ ನೀನು? ಹಂಗಾರೆ ಆ ಹೆಣ್ಣ ಬಿಟ್ಟು ಇಷ್ಟು ದಿನ ಇದೆಯಲ್ಲ ಅಂತ ಕೇಳ್ತಾರಲ್ಲಮ್ಮ. ಹಂಗಾರೆ ಏನೋ ನಾನು ಪ್ರೀತಿ ತೋರಿಸಿದ್ದೆ ತಪ್ಪಾಯ್ತಾ? ಬೇಡ ಬಿಡು. ಇನ್ಮೇಲೆ ಹೆಂಗಿರ್ಬೇಕು ಹಂಗೆ ಇರ್ತೀನಿ. ಹಾಕು. ನನಗೂ ನನ್ನ ಹೋಟೆಲ್ ಒಬ್ಬ ಮಗ ಹುಟ್ಟವನೇ. ಅವ್ನು ನೋಡಿಕೊಂಡು ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಆಗ್ಬೇಕಂತ ಹಾಕು ನಿನಗೆ. ಇನ್ನೂ ಆಗಬೇಕು. ಹೇಳ್ದೆ ಎಷ್ಟು ಬಿಡ್ಕೊಂಡೆ ನಾನು. ಎಷ್ಟು ಬಿಡ್ಕೊಂಡ್ಲೆ ನಿನ್ನ ಮದುವೆಗೆ ಮುಂಚೆಲೇ ಹೇಳ್ದೆ ನಾನು. ಆ ಮನೆಗೆ ಬೇಡ, 2ನೇ ಹೆಂಡತಿಯಾಗಿ ಅಲ್ಲಿ ಮಗಳು ಬೇರೆ ಅವಳು ನೋಡ್ಕೊಂಡು ಹೋಗೋಕ್ಕೆ ನೀನು ಆಗಬೇಕಾ? ಬೇಡ ನೀನು ಅವನ್ನ ಮದುವೆ ಆಗಬೇಡ ಅಂತ ಎಷ್ಟು ಹೇಳಿದೆ. ನನ್ನ ಮಾತು ಕೇಳ್ದೆ ಹೇಳು. ಮಾಡ್ಕೊಂಡೆ ಆಡ್ಕೊಂಡು ಕುಡಿದ್ಬಿಟ್ಟೆ. ಈಗ ಗೊತ್ತಾಯ್ತದೆ ಬಂಡವಾಳ. ಅವನ್ನ ಹೆಣ್ಣ ನೋಡ್ಕೊಂಡು ಇರೋಕ್ಕೆ ನಿನ್ನ ಮದುವೆ ಮಾಡ್ಕೊಂಡ್ರದವನು. ಅಷ್ಟು ಪ್ರೀತಿ ಇರೋನು ಇಲ್ಲಿಗೆ ಬಂದಿರೋಣ? ಇಲ್ಲಿಗೆ ಬರೋಕ್ಕಿಲ್ಲ. ಅಲ್ಲಿ ಹೆಡ್ತಿ ಮೊದಲನೇ ಹೆಡ್ತಿ ಮಗಳು ನೋಡಿಕೊಂಡು ಅಲ್ಲೇ ಹೋಗಿರ್ಬೇಕಂತೆ ನೀನು. ಎಂತ ಮಾತಾಡ್ತಾನೆ, ಎಂತ ಮಾತಾ? ನಿಮ್ಮ ಅತ್ತೆ ನೋಡ್ದ ಬುದ್ಧಿ ಹೆಂಗೆ ಮಳ್ಳಿ ಹಂಗಿದ್ಲು ಇಷ್ಟು ದಿನ? ನಿನ್ನ ನನ್ನ ಮಗಳನ್ನ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತಿದ್ಲು. ಇವತ್ತು ಯಾಕಿಂತ ಮಾತ್ಕೊಳ್ ಬರ್ತೈದ ಮತ್ತೆ ಅವಳ ಬಾಯಲ್ಲಿ? ಯಾಕಿಂತ ಮಾತ್ಕೊಳ್ತಾ ಬರ್ತೈದದು? ಬಾಣಿತ ಮಾಡೋಣ ನಿಜವಾಗ್ಲೂ ಬಾಳು.
ಅಮ್ಮ ಏನೋ ಮಾಡಲಿ ಬಿಡು, ಹೋಗ್ಬೇಕು ಹೋಯ್ತೀನಿ. ಸುಮ್ಮನಿರು ಈಗ ನೀನು, ಏನೇನೋ ಮಾತಾಡಿ ನೀನು ಬೇರೆ ನಾನು ತಲೆ ಕೆಡಿಸ್ಬಿಡಬಳೆ. ಅವರೇ ಚೆನ್ನಾಗೇ ನೋಡ್ಕೊತಿದ್ರು ಇಷ್ಟು ದಿನ, ಚೆನ್ನಾಗೇ ನೋಡ್ಕೊಂಡವ್ರೆ ಪಾಪ, ಸುಮ್ಮನೆ ಹೇಳೋದಲ್ಲ. ಆದರೆ ಯಾಕೆ ಹಿಂಗೆ ಮಾತಾಡ್ತವ್ರೆ, ನಾನು ಇಷ್ಟು ದಿನ ಆದರೂ ಕರಿತಾ ಇದ್ರು ಬತ್ತಿಲ್ವಲ್ಲ ಅವರು ಅಂತ ನನ್ನ ಮೇಲೆ ಕೋಪ ಅವ್ರಿಗೆ. ಇರಲಿ ಬಿಡು, ಇನ್ನೇನು ಮಾಡೋದು, ಹೋಗ್ಲಿ ಅದೇನು ಹೋಯ್ತೀನಂತೆ, ಅದೇನು ಮಾಡ್ತಾರೆ ಅವರೇ ಮಾಡಲಿ, ನಮಗೇನು ನೀನ್ಯಾಕೆ ತಲೆ ಕೆಡ್ಸ್ಕೊಂಡು ಅವರೇ ಮಾಡ್ತೀನಿ ಅಂದಮೇಲೆ ಬಿಡು ಅಷ್ಟೇ. ನಾಮಕರಣನೂ ಅಷ್ಟೇ, ಅವರೇ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ ಬಿಡು, ನೀನ್ಯಾಕೆ ತಲೆ ಕೆಡ್ಸ್ಕೊಂಡು ನೀನ್ಯಾಕೆ ಮಾಡ್ಕೋದಿ. ಅವರೇ ಅಷ್ಟು ಕುಣಿತಾ ಕೂತವ್ರೆ, ಮಗ ಮೊಮ್ಮಗ ಅಂತ ಅದೇನು ಪ್ರೀತಿ ತೋರಿಸ್ತಾರೋ ಅದೇನು ಮಾಡ್ತಾರೋ ಅವರೇ ಮಾಡ್ಕೊತಾರೆ ಬಿಡು. ನಾನು ಬರೋದು ಇಲ್ಲ ಏನೂ ಇಲ್ಲ, ನಾನು ಹೋಗೋದಿಲ್ಲಕ್ಕಂತ ಇಲ್ಲೇ ಮಾಡಿ ಅಂತೀನಿ, ಅವರೇ ಮಾಡ್ಲಂತೆ. ಮಾಡ್ತಾರೆ ಅದು ಬೇರೆ ಮಾಡ್ತಾರೆ, ಹೋಗು ಕರೆಕ್ಟಾಗಿ ಕಳಿಸ್ಕೊಡ್ತಾರ್ಕಂತ ಹೋಗು. ನಾಮಕರಣ ಮಾಡೋ ಟೈಮ್ಗೆ ಈಗ ಒಟ್ಟಲ್ಲಿ ನೀನು ಅವ್ರಿಗೆ ಇರಬೇಕಲ್ಲಿ. ಆ ಮಗ ನೋಡ್ಕೊಳ್ಬೇಕಲ್ವಾ, ಅವಳೆಲ್ಲ ಅವಳ ಮಗ, ಅವಳು ನೋಡ್ಕೋಬೇಕು ನೀನು. ಸುಮ್ ಕೂತ್ಕೊ ಅವ್ರ ಯೋಗ್ಯತೆಗೆ. ಅಲ್ಲ ನಮ್ಮ ಜನ ಏನಂದ್ರೆ ನಮಗೆ ಊಟ ತಂದು ಮೊದಲನೇ ಮೊಮ್ಮಗಿಗೆ ಒಂದು ಹೆಸರು ಕಟ್ಟಲಿಲ್ಲ ಅಂತ ನಮಗೂ ಕಿಲ್ವ ಜನ. ಎಷ್ಟು ದೊಡ್ಡ ಮನೆ ಆದ್ರೇನು, ಎಷ್ಟು ದೊಡ್ಡ ಜನ ಆದ್ರೇನು ಒಂದು ಹೆಸರು ಕಟ್ಟಲಿಲ್ಲ ಅಂತ ಉಗ್ಗಕ್ಕಿಲ್ವಾ. ಅಲ್ಲ ಈಗ ನೀನು 6 ತಿಂಗಳಿಗೆ ಹೋಗ್ತೀನಿ ಅನ್ನೋದಕ್ಕೆ ಉಗಿತಾರೆ ಅಂತ ನಾನಂದ್ರೆ ನೀನು ಹೆಸ್ರಿಗೆ ಬೇರೆ ಅವ್ರ ಕಟ್ಸ್ಕೊತೀನಿ ಅಂತ ಇದೆಯಾ. ಸರಿಯಾಗಿ ತೆಗಿಬೇಕು ಅಂದ್ಕೊಡ್ತೀವಿ ಬಿಡು ನಮ್ಮ ಮರ್ಯಾದೆ. ಇನ್ನೇನಮ್ಮ ಮಾಡೋಣ, ಇನ್ನೇನು ಮಾಡೋಣ, ಹಂಗೆ ಆಡ್ತಾವ್ರಲ್ಲ ಅವರು. ಸರಿ ಬಿಡು ಆಯಿತು, ನನಗೆ ಹೋಯ್ತೀನಿ ನಾನು. ನಂದಿಸ ಬರ್ತಾನೆ ನಾಳೆ, ಹೇಳ್ಬಿಡು ರಾಕೇಶನ್ಗೆ ಹೇಳ್ತೀನಿ ಬರಲಿ, ಬಂದಮೇಲೆ ಹೋಯ್ತೀನಿ ಅವ್ರ ಜೊತೆ ಕತೆ ಮಗ ಕರ್ಕೊಂಡು. ಸರಿ ಕಣವ ಸರಿ, ಅದು ಹೆಂಗಾಯ್ತು ನಂಗೆ ಮಾಡು, ನಿನಗೂ ಇಷ್ಟ ಇಲ್ಲಕ್ಕಂತ ಇಲ್ಲಿ ಇರೋಕ್ಕೆ. ಸುಮ್ ಕೂತ್ಕೋ, ಏನೇನೋ ಮಾತಾಡ್ಬೇಡ ನೀನು. ನನಗೆ ಇಷ್ಟ ಇಲ್ವಾ, ನನಗೆ ಇಷ್ಟ ಇಲ್ಲದೆ ಇದು ನಂಗಾರ ಇಷ್ಟ ದಿನ. ಪಾಪ ಸಾವಿತ್ರಿ ಪ್ರೇಮ ಎಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಮಗನ ಬಿಟ್ಟಿರೋಕ್ಕಿಲ್ಲ, ನೀನು ಅಂತಿರು ಅಷ್ಟೊಂದು ಪ್ರೀತಿ ತೋರ್ಸೋನಾಗ ನನಗೆ ಇಲ್ಲಿ ಇರಬೇಕು ಅಂತ ನನಗನ್ಸಕ್ಕಿಲ್ವ ಹೇಳು. ಅದು ಏನು ಮಾಡೋದು, ಅವ್ರಂಗೆ ಆಡ್ತಾವ್ರಲ್ಲ, ಅದಕ್ಕೆ ಹೋಯ್ತೀನಿ ಕತ್ ಸುಮ್ಮನಿರು. ಬತ್ತೀನಂತ ಕಳಿಸಿದ್ರೆ ಸುಮ್ಮನೆ ನೀನು ಈಗ ಜಗಳ ತಗೊಬೇಡ, ನನಗೆ ಇಬ್ಬರ ಜೊತೆನೂ ಜಗಳ ಆಡೋಕ್ಕಾಗೋದಿಲ್ಲ. ಸರಿ ಕಣವ ಸರಿ, ಇನ್ನೇನು ನಿಮ್ಮ ಬದುಕಿದ್ದೀರಿ ಬರ್ತಾರೆ, ಅದೇನು ಮಾತಾಡ್ಬಿಟ್ಟು ನಿನ್ನ ಗಂಡಂಗೆ ಬರೋಕ್ಕೆ ಹೇಳು ಬೆಳಗ್ಗೆಗೆ. ಬಂದು ಊಟ ಗಿಟ ಮಾಡಿಕೊಂಡು ತಂಪತ್ತು ಮಾಡ್ಕೊಂಡು ಹೋಗಿ. ಇನ್ನೇನವ ಮಾಡೋಣ ನಾನು, ಇನ್ನೇನು ಮಾಡೋಣ ಹೇಳು. ಇನ್ನೇನು ಮಾಡಬೇಡ, ಸುಮ್ಮನಿರು ನೀನು, ಏನು ಮಾಡಬೇಡ, ಏನು ಮಾತಾಡ್ಬೇಡ, ಹೋಗು. ನಾನು ಯಾರ್ಯಾರ ಕಡೆಗೇನು ಸಾಯನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.